ರೈಟರು ಒಂದು ನಿಮಿಷ ಹೇಳಿ ಹೇಳಿ ಸರ್ ಮುಂದೆ ಬನ್ನಿ ಸರ್ ಹೇಳಿ. ಹೇಗಿತ್ತು ಸಿನಿಮಾ? ಏನನ್ನಿಸ್ತು? ಏನು ಇಷ್ಟ ಆಯಿತು? ಭಾಳ ಚೆನ್ನಾಗಿದೆ. ಹೌದು ಹೇಳಿ. ಭಾಳ ಚೆನ್ನಾಗಿದೆ. ಇಂಥವು ಮುಂದೆ ಬರಬೇಕು. ಈ ಥರ ಧಾರಾವಾಹಿ ಬಂದರೆ ನೋಡ್ಬೋದು. ದಯವಿಟ್ಟು ಎಲ್ಲರಿಗೂ ಹೇಳಿ ನೋಡೋದಕ್ಕೆ ನಾಳೆ ನೋಡೋದೆಲ್ಲ ಮಾತಾಡಬೇಕು. ಚೆನ್ನಾಗಿತ್ತು. ಹೆಸರು ಮಾತನಾಡ ನಾಗರಾಜ್ ಹೇಳಿ ಸರ್ ನಿಮ್ಮ ಹೆಸರು. ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ಏನಿಷ್ಟ ನಿಮಗೆ? ನಾಗರಾಜ್ ಅಂತ. ಹೌದು. ಏನು ವಿಶೇಷವಾದ ನಿಮ್ಗೆ ಏನು? ಅಲ್ಲ ಎಲ್ಲ ದಾಸರದ್ದು ಇದ್ರದ್ದು, ಆಮೇಲೆ ಎತ್ತಿಗಳದ್ದೆಲ್ಲ ಚೆನ್ನಾಗಿ ತೋರಿಸಿದ್ದು ಭಾರಿ ತುಂಬ ಸಂತೋಷ ಆಯಿತು. ಚೆನ್ನಾಗಿತ್ತು. ಹಾಡುಗಳ ಬಗ್ಗೆ ಎಕ್ಸಲೆಂಟ್. ತುಂಬಾ ಚಂದ ವರ್ಣನಾತೀತ ಒಂದು ಅಂಡ್ ರಾಗ ಸರ್ ವಂಡರ್ಫುಲ್. ಹಾಡು ಅಂದ್ರೆ ಹಾಡು. ಬಹಳ ಚಂದ. ಅನಿಸಿಕೆ ಅಂತೂ ದಿ ಬೆಸ್ಟ್. ಭಕ್ತಿ ಪರವಶವಾಗಿ ನೋಡ್ಬೇಕು ಈ ಸಿನಿಮಾ ಅಷ್ಟೇ. ನಾವು ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್. ಎಲ್ಲರಿಗೂ ಹೇಳಿ ಮೇಡಮ್, ನಮ್ಮವ್ರಿಗೆಲ್ಲ ನಾಳೆ ಇನ್ನು ಗುರುವಾರದವರೆಗೂ ಇರುತ್ತೆ. ಹೇಳಿ ಮಾತಾಡಿ. ಇಲ್ಲ ಚೆನ್ನಾಗಿದೆ. ಎಲ್ಲ ಪಾರ್ಟಿ ಇಲ್ಲ, ವಯಸ್ಸಾದವ್ರಕ್ಕಿಂತ ನಮ್ಮಂತವ್ರೆಲ್ಲ ಹೌದು, ಇವತ್ತಿನ ಪೀಳಿಗೆ ಎಲ್ಲ ನೋಡ್ಬೇಕು. ಅವರಿಗೆ ತುಂಬಾ ಚೆನ್ನಾಗಿ ಮಾಡಿದ್ದೀರ. ಹೌದು, ತುಂಬಾ ಚೆನ್ನಾಗಿ ಮಾಡಿದ್ದೀರ. ಮಾತಾಡಿ. ಎಲ್ಲಾನು ಚೆನ್ನಾಗಿ ಕಲಿಸಿದ್ದಾರೆ. ಈಗಿನ ಯುವ ಪೀಳಿಗೆಗೆ ಅದು ಅವಶ್ಯಕತೆ ಇದೆ. ಯುವ ಪೀಳಿಗೆ ನೋಡಿದ್ರೆ ಮುಂದೆ ನಮ್ಮ ಇದೆಲ್ಲ ಧರ್ಮದ ಬಗ್ಗೆ ಏನೇನದು ಗೊತ್ತಾಗ್ತದೆ. ದಾಸ ಸಾಹಿತ್ಯದ ಯಾರ್ಯಾರು ತುಂಬಾ ಇಷ್ಟಪಡ್ತಾರೆ, ಯಾರು ದಾಸ ಸಾಹಿತ್ಯದ ಬಗ್ಗೆ ಇದೆ ಅವ್ರು ಖಂಡಿತ ಇದನ್ನ ನೋಡ್ಬೇಕು. ಯತಿಗಳನ್ನ ಖಂಡಿತ ಪರಿಚಯ ಮಾಡ್ತಾರೆ. ದಾಸ ಸಾಹಿತ್ಯ ತುಂಬಾ ಚೆನ್ನಾಗಿದೆ. ಎಲ್ಲ ಸಮಕಾಲೀನರು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಕೆಲವರು ದಾಸರ ಕಥೆ ನಮ್ಗೂ ಗೊತ್ತಿರಲಿಲ್ಲ. ಇದೊಂಥರ ಹೊಸ ವಿಷಯ. ನಮ್ಗೂ ನೋಡಿ ತುಂಬಾ ಸಂತೋಷ ಆಯ್ತು. ತಿಳ್ಕೊಂಡಿದ್ದ ಸಂತೋಷ ಆಯ್ತು. ಆ ಬೇಲೂರು ವೈಕುಂಠದಾಸರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ. ಬಹಳ ಚೆನ್ನಾಗಿ ತಲೆಯಲ್ಲಿ ಹೋಯ್ತು. ದಾಸ ಸಾಹಿತ್ಯಕ್ಕೆ ಇದು ನಮ್ಗೆಲ್ಲ ತುಂಬಾ ಸಹಕಾರ ಆಯ್ತು. ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಹೇಳಿ ಮೇಡಮ್, ನಾಳೆ ನಾಡದ್ದೆಲ್ಲ ನೋಡೋದಕ್ಕೆ. ಇದರಿಂದ ಹರಿಸರ್ವೋತ್ತಮವನ್ನು ತಿಳಿಸಿದ್ದಾರೆ ಅವರು. ಹರಿಯೇ ಸರ್ವೋತ್ತಮ ಅನ್ನೋದು ಸಾರಿದ್ದಾರೆ. ಸಿನಿಮಾ ಕೊನೆ ಆಗದೆ ಅದ್ರ ಮೂಲಕ. ಹಾಡೆಲ್ಲ ತುಂಬಾ ಚೆನ್ನಾಗಿ ಹಾಡದ್ದು ತುಂಬಾ ಸೂಪರ್ ಹಾಡುಗಳೆಲ್ಲ. ಸೀನ್ರಿನೂ ಚೆನ್ನಾಗಿ, ತುಂಬಾ ಚೆನ್ನಾಗಿ, ಆಕ್ಟಿಂಗ್ ತುಂಬಾ ಚೆನ್ನಾಗಿ ಸರ್. ಬೇಗ ಮುಂದಿಂದು ಜಗನ್ನಾಥ ದಾಸರು ಬರ್ಬೇಕು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಹರಿ ಸರ್ವೋತ್ತಮ, ಹರೇ ಶ್ರೀನಿವಾಸ. ತುಂಬಾ ಚೆನ್ನಾಗಿ. ಮಾತಾಡ್ತೀರಿ ಮಾತಾಡಿ. ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ದಾಸರುಗಳನ್ನೆಲ್ಲ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ನೋಡ್ಬೇಕಾಗಿರುವಂಥದ್ದೇ ಫಿಲಮ್. ಬರೀ ನಾವೊಬ್ಬರಲ್ಲ, ಗಂಡ ಮಕ್ಕಳು ಎಲ್ಲರೂ ಕರ್ಕೊಂಡ್ಬಂದು ತೋರಿಸ್ಬೇಕು. ನಿಜವಾಗ್ಲೂ ಚೆನ್ನಾಗಿತ್ತು. ಹೇಗೆ ಒಂದು ವಾರ ಇರುತ್ತೆ, ಇನ್ನು ನಾಳೆ ಸಂಡೇ, ಇನ್ನು ಗುರುವಾರದವರೆಗೂ ಇರುತ್ತೆ. ಸ್ವರ್ತಿ ಎಲ್ಲರಿಗೂ ಹೇಳಿ. ಎಲ್ಲ ವರ್ತಿ. ಮತ್ತೆ ಚೆನ್ನಾಗಿತ್ತ? ಚೆನ್ನಾಗಿತ್ತು ನೋಡಿ. ಅಜ್ಜಿಗೆ ಇಷ್ಟ ಆಯ್ತಾ? ಅಜ್ಜಿ ಓ, ನೀವು ಗದಗ್ನವ್ರಾ? ಭಾಳ ಸಂತೋಷಮ್ಮ. ನನ್ನ ಮಕ್ಕ ನೋಡಿದ್ರೆ ಅಲ್ಲಿ ನೋಡ್ದಂಗೆ ಅನಿಸ್ಲಿಲ್ವಾ? ನಾನೇ ಮಾಡಿರೋದು ಅದು. ಅದೇ ಹಾಂ ಹೇಳಿ. 35 ವರ್ಷದಿಂದ ಅಲ್ಲೇ ಇದ್ವಿ. ದಿನ 2 ಹೊತ್ತು ಗುಡಿಗೆ ಹೋಗಿ ಬರ್ತಿದ್ವಿ. ಅಲ್ಲ, ಈ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಪಿಕ್ಚರ್ ಭಾಳ ಚಂದ. ನಮ್ಮೆಲ್ಲ ದಾಸರು ಬಂದಾರೆ. ಎಲ್ಲಾರ್ದು ನೋಡ್ದಂಗೆ ಭಾಳ ಖುಷಿ ಭಾಳ ಖುಷಿ ಏನ್ರಿ? ದಯಮಾಡಿ ಎಲ್ರಿಗೂ ಹೇಳಿ. ಈ ನಾಳೆ ನಾಡದ್ದೆಲ್ಲ ಬರೋದಕ್ಕೆ ಗುರುವಾರದವರೆಗೂ ಇರುತ್ತೆ. ಗುರುವಾರದವರೆಗೂ ಇರುತ್ತೆ. ಗುರುವಾರದವರೆಗೂ ಇರುತ್ತೆ. ಹೌದಾ? ಹೌದು. ಬಾಗಿಲಲ್ಲೂ ಕಾಯ್ದೆ ಕೈನಲ್ಲಿ ಬೊಂಬೆ ಬೊಂಬೆ ಆಟದ್ದು
ಅದು ಶ್ಯಾಡೋ ಪ್ಲೇ ಮಾಡಿ ಶ್ಯಾಡೋ ಪ್ಲೇ ತುಂಬಾ ಚೆನ್ನಾಗಿದೆ. ಮಹಾಭಾರತ ಹಾಡುಗಳೆಲ್ಲ ಹೊಸ ಹಾಡುಗಳು ಸಹ ಹಾಡು ಇಲ್ಲ ನಾವು ಕೆಲವೊಂದು ಹಾಡುಗಳು ನಾವು ಕೇಳಿದ್ರೆ ಇದ್ರು ಕೂಡ ರಾಗ ಹೊಸದು ಹೌದು ಹಾಡುಗಳೆಲ್ಲ ಏನಮ್ಮ ಯೂಟ್ಯೂಬ್ನಲ್ಲಿ ಇನ್ನೂ ಹಾಕಿಲ್ಲ ನಾವು ಸ್ವಲ್ಪ ಹಾಕ್ತೀವಿ ಅದು. ನಂಜುಂಡ ಹಾಡು ಹೇಳಿದ್ರೆ ಹಾ. ಅದೇ ಇವ್ರು ಪದ್ಮಕಲಾ ಪ್ರೊಡ್ಯೂಸರು ಅವ್ರು ಇವತ್ತು ಶೂಟಿಂಗ್ ಇತ್ತು ಅವ್ರಿಗೆ ಹೌದು ಅವತ್ತು ಮಠಕ್ಕೆ ಬಂದಿದ್ರಲ್ಲ ಹೌದು. ಅದೇ ಅವರು ವೈಕುಂಠದಾಸರು ಬರ್ತಾರೆ. ಹೌದು ಮೊನ್ನೆ ಮಠಕ್ಕೆ ಅವರೇ ಪದ್ಮಕಲಾ ಅಂತ ಪದ್ಮಕಲಾ ಗುಂಡೂರಾವ್ ಅಂತ ನಾನು ಪ್ರಹ್ಲಾದ್ ಅಂತ ರೈಟ್ರು ಅವ್ರು ಪದ್ಮಕಲಾ ಗುಂಡೂರಾವ್ ಅದೇ ಮೊನ್ನೆ ಸಿಹಿಗೈ ಚಂದ್ರು ಕಾರ್ಯಕ್ರಮ ಬಂದಿದ್ರು ಬೊಂಬಾಟ್ ಭೋಜನ ಅವರೇ ಇದರ ಮೇನ್ ಪ್ರೊಡ್ಯೂಸರು ಮತ್ತು ಅದರ ಕಾಸ್ಟ್ಯೂಮು ಕಲಾ ನಿರ್ದೇಶನ ಎಲ್ಲ ಮಾಡಿರೋರು ಅವರೇ ಹಾಂ ಅದು ಪದ್ಮಕಲಾ ನಾವು ಹೇಗೆ ಎಲ್ಲಿ ಭೇಟಿ ಆಗ್ಬೇಕು ಮೋಸ್ಟ್ಲಿ ನಾಳೆ ಬರ್ತಾರೆ ಈಗ ಅವ್ರು ಬರ್ತಾರೆ ಇವತ್ತು ಮಾತ್ರ ಶೂಟಿಂಗ್ ಅದು 7 ಜನ ಗಾಯಕರು ಹಾಡಿದ್ರು 7 ಜನ ಬೇರೆ ಬೇರೆ ಗಾಯಕರು ಹಾಡು ಸೆಲೆಕ್ಷನ್ಸ್ ಯಾವುದು ರೆಗ್ಯುಲರ್ ಪಾಪ್ಯುಲರ್ ಯಾವುದು ಬೇರೆ ಬೇರೆ ಹೌದು ಸನ್ನಿವೇಶಕ್ಕೆ ಆಮೇಲೆ ಅದು ವರ್ಣಕೃತ ತಗೊಂಡು ಆಮೇಲೆ ಅದನ್ನ ಎಂಟು ಮಾಡಿದ್ದು ಅದೇ ಅಂದರೆ ಒಂದು ಸಾಮಾಜಿಕ ಸಂದೇಶನೂ ಬರಲಿ ಅನ್ನೋ ಥರ ಹಾಗೆ ನರೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲಾನು ನೋಡಿ ಇದನ್ನ ಎನ್ಕರೇಜ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಏನಿಷ್ಟ ಆಯ್ತು ಸರ್ ಏನಿಷ್ಟ ಎಲ್ಲ ಆಯ್ತು ಪ್ರತಿಯೊಂದು ಪಾತ್ರಗಳನ್ನು ಎಲ್ಲ ಜಾಸ್ತಿ ಒಟ್ಟಿಗೆ ಸೇರಿಸಿದ್ದು ತುಂಬಾ ಚೆನ್ನಾಗಿತ್ತು. ಆಚಾರ್ಯ ಮಾತಾಡಿ ಹೆಂಗನ್ನಿಸ್ತು ಸಿನಿಮಾ ಹೇಗನ್ನಿಸ್ತು ಸಿನಿಮಾ ಹೆಂಗನ್ಸ್ತ ಸಿನಿಮಾ ಹೆಂಗನ್ಸ್ತಂತೆ ಚಲೋ ಅದ ನೀವು ಮಾತಾಡಿ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಯುವಜನರು ನೋಡ್ಬೇಕಂತ ಕೇಳ್ಬೋದು. ಮೇಡಮ್ ಮಾತಾಡಿ ಹೇಗಿತ್ತು ಸಿನಿಮಾ ಹೌದಾ ಸರ್ ಮಾತಾಡಿ ಚೆನ್ನಾಗಿದೆಯಾ ಏನಿಷ್ಟ ಆಯ್ತು ಈ ಹಾಡುಗಳನ್ನ ನಾವು ಕೇಳೇ ಇಲ್ಲ. ಹೌದಾ ಕೆಲವೆಲ್ಲ ಹೊಸ ರಾಗ ಎಲ್ರದ್ದು ಇದು ಹಾ ಜನರನ್ನ ನಾವೆಲ್ಲ ಕೇಳಿದ್ದು ಹೌದು ಕೆಲವು ಹೊಸ ರಾಗ ಹೌದು ರಾಗ ಅಷ್ಟೇ ಇಲ್ಲ ಹಾಡುಗಳು ಕೆಲವು ಹೊಸದು ಹಾಡುಗಳು ಅಷ್ಟು ನಾವು ಕೇಳಿದ್ದೇ Correct. ಮೇಡಮ್ ಹೇಳಿ ಹೇಗಿತ್ತು ಸಿನಿಮಾ ಹಾ ಸರ್ ಮಾತಾಡಿ ಹೇಳಿ ಹೆಂಗಿತ್ತು ಅಂತ ಹೇಳಿ. ಹೇಗಿತ್ತು ಸಿನಿಮಾ ಹೇಗಿತ್ತು ಏನನ್ನಿಸ್ತು ಸಿನಿಮಾ ಮಾತಾಡಿಮ್ಮ ತುಂಬಾ ಚೆನ್ನಾಗಿತ್ತು. ಎಲ್ಲ ದಾಸರ ಗುರುಗಳ ಎಲ್ಲರಿಗಿಂತ ಕೃಷ್ಣದೇವರ ಕಾಲದಿಂದಲೂ ಎಲ್ಲರೂ ಒಂದೇ ಕಾಲದಲ್ಲಿದ್ದಾಗ ಯಾವ ರೀತಿ ನಡೀತು ಹೇಗಿದ್ರು ಎಲ್ಲ ಅಳವಡಿಸಿದ್ದಾರೆ. ಎಲ್ಲರೂ ಧಾರಾಳವಾಗಿ ನೋಡುವಂಥ ಸಿನಿಮಾ. ತುಂಬಾ ಸಂತೋಷ ಆಯ್ತು.